ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೊನೆಗೂ ದಾವಣಗೆರೆ ಅಖಾಡಕ್ಕೆ ಸಿದ್ದರಾಮಯ್ಯನವರ ಕಟ್ಟುನಿಟ್ಟಿನ ಆದೇಶದ ಬೆನ್ನಲ್ಲೇ ಎಂಟ್ರಿ ಕೊಟ್ಟಿರೋ ಜಮೀರ್ ಅವರು ಒಂದು ಕಂಡೀಷನ್ ಅನ್ನು ಇಟ್ಟಿದ್ದಾರೆ. ಇದು ಮಲ್ಲಿಕಾರ್ಜುನ್ ಅವ್ರಿಗೆ ನುಂಗಲಾರದ ತುತ್ತಾಗಿದೆ. ಈಗ ಯಾವ ರೀತಿ ಮೆಸೇಜ್ ಅನ್ನ ಕೊಟ್ಟು ಎಂಟ್ರಿ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್. ಜಮೀರ್ ಬರೋದೇ ಇಲ್ಲ, 5ನೇ ತಾರೀಕಿಗೆ ಬರ್ತಾರೆ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು ಕೂಡ ಬರೋದೇ ಇಲ್ಲ, ಕೇರಳದಲ್ಲೇ ಫಿಕ್ಸ್ ಆಗ್ತಾರೆ ಅಂತಾನೆ ನಿನ್ನೆ ರಾತ್ರಿ ತನಕನೂ ಕೂಡ ಜಮೀರ್ ಮೂಲದಿಂದ ಅಂದರೆ ಅವರ ಆಪ್ತ ವಲಯದಿಂದ ಬಂದಿದ್ದ ಸಂದೇಶ. ಆದರೆ ಸಿದ್ದರಾಮಯ್ಯನವರು ಅತ್ಯಂತ ಕಟ್ಟುನಿಟ್ಟಿನ ಆದೇಶ ಕೊಡ್ತಾರೆ ಬರಬೇಕು ಅಂತ. ಬಂದಿದ್ದಾರೆ, ಬಟ್ ಏನು ಮಾಡಿದ್ದಾರೆ ಜಮೀರ್ ಅವರು, ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸಿದ್ದರಾಮಯ್ಯನವ್ರಿಗೆ ಎರಡೂ ಕಡೆ ಗೆಲ್ಲೋದು ಎಷ್ಟು ಪ್ರತಿಷ್ಠೆಯ ಕಣ ಅನ್ನೋದು ಗೊತ್ತು. ಬೈ ಎಲೆಕ್ಷನ್ ಅಂದರೆ ಆಡಳಿತ ಪಕ್ಷಕ್ಕೆ ಪೂರಕವಾಗಿರುತ್ತೆ ಯಾವಾಗಲೂ. ಹಾಗಿರುವಾಗ ಕಾಂಗ್ರೆಸ್ನ ಭದ್ರಕೋಟೆ ಬೇರೆ ದಾವಣಗೆರೆ, ಬಾಗಲಕೋಟೆಯಲ್ಲಿ ಟೆನ್ಷನ್ ಇದೆ. ಚರಂತಿಮಠ ಅವ್ರಿಗೆ ಎಡ್ಜ್ ಇದೆಯಾ? ಈಕ್ವಲ್ ಆಗಿದೆ ಎರಡೂ, ಕಾಂಗ್ರೆಸ್ BJP ಇಬ್ಬರಿಗೂ ಈಕ್ವಲ್ ಚಾನ್ಸ್ ಇದೆ. ಸಿದ್ದರಾಮಯ್ಯನವ್ರು ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬಾಗಲಕೋಟೆ ಕೊಟ್ಟಿದ್ದಾರೆ. ಈಗ ದಾವಣಗೆರೆಯಲ್ಲಿ ಕಾಂಗ್ರೆಸ್ಸು ಅಲ್ಲಿ BJPನ ಸೋಲ್ಸೋದಕ್ಕೆ ಈಸಿ. ದಾವಣಗೆರೆ ಏನು ದೊಡ್ಡ ವಿಷಯನೇ ಆಗಿರಲಿಲ್ಲ, ಬಟ್ ಜಮೀರ್ ಫ್ಯಾಕ್ಟರೇ ಕೈ ಕೊಟ್ಟು ಬಿಟ್ರೆ ಯಾರೂ ಊಹೆ ಮಾಡಿದಂಥ ಒಂದು ಲೆಕ್ಕಾಚಾರ ತಲೆ ಕೆಳಗಾಗಿ ಏನು ಹೆಚ್ಚು ಕಮ್ಮಿ ಆಗಿಬಿಟ್ರೆ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಕಡೆ ಕ್ಷಣದವರೆಗೂ ಇದ್ದಿದ್ದು ಜಮೀರ್ ಅವರು ಬರದೇ ಇದ್ದರೂ ಮಲ್ಲಿಕಾರ್ಜುನ್ ಅವರೇ ಗೆಲ್ಲಿಸ್ಕೊಳ್ತಾರೆ ಅನ್ನೋ ಥರ ಶಾಮ್ನೂರು ಫ್ಯಾಮಿಲಿ ಹೇಳಿ ಕೇಳಿ. ಆದರೆ ಸಿದ್ದರಾಮಯ್ಯನವ್ರಿಗೆ ಯಾವಾಗ ಗ್ರೌಂಡ್ ರಿಪೋರ್ಟ್ ಬಿಸಿ ತಟ್ಟುತ್ತೋ ಜಮೀರ್ ಅವರಿಗೆ ಬರಲೇಬೇಕು ಅಂತ ಕಟ್ಟೆಚ್ಚರ. ಆದರೆ ವೇಣುಗೋಪಾಲ್ ಅವ್ರು ಹೇಳಾಗಿದೆ ಕೇರಳದಲ್ಲೇ ಇರ್ತೀನಿ ಅಂತ ಸಂದೇಶ ರವಾನಿಸಿದ್ರು, ಬಾಗಲಕೋಟೆಗೂ ಹೋಗಲ್ಲ ದಾವಣಗೆರೆಗೂ ಹೋಗಲ್ಲ ಅಂತ. ಈಗ ಕಡೆ ಕ್ಷಣದಲ್ಲಿ ಜಮೀರ್ ಅವರು ಬರಲೇಬೇಕು ಅಂತ ಕರೆಸ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಬಂದಿದ್ದಾರೆ, ಏನು ಹೇಳಿದ್ದಾರೆ ನೋಡಿ. ಮಲ್ಲಿಕಾರ್ಜುನ್ ಅವ್ರಿಗೆ ಅಸಲಿ ಶಾಕ್ ಇದು. ಸಮರ್ಥ ಅವ್ರಿಗೆ ಅಂದರೆ ಈಗಷ್ಟೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋರಲ್ವ ಅವರು, ಬೈ ಎಲೆಕ್ಷನ್ನಲ್ಲಿ ಗೆದ್ದರೂ ಕೂಡ 28ರಲ್ಲಿ ಟಿಕೆಟ್ ಸಿಗದೆ ಹೋದರೆ ಮತ್ತೆ ಅದು ಏನು ದೊಡ್ಡ ಪ್ರಯೋಜನಕ್ಕೆ ಬರಲ್ಲ. SS ಮಲ್ಲಿಕಾರ್ಜುನ್ ಅವರ ಎದುರೇ ನಿರ್ಧಾರ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. 28ಕ್ಕೆ ಈ ಕ್ಷೇತ್ರ ಮುಸಲ್ಮಾನರಿಗೇನೆ ಅಂತ. ಶಾಮ್ನೂರು ಶಿವಶಂಕರಪ್ಪನವರು ನನಗೇ ಮಾತು ಕೊಟ್ಟಿದ್ದು ನಿಜ ಮತ್ತೆ ಹೇಳಿದ್ದಾರೆ ಅವರೀಗ. ಮತ್ತೆ ಜಮೀರ್ ಅವರು ಪ್ರಚಾರಕ್ಕೆ ಬಂದ ಮೇಲೆ ಅದು ಹೇಳೋ ಅವಶ್ಯಕತೆ ಇರಲಿಲ್ಲ, ಎಲ್ಲ ಆಗೋಯ್ತು ಅಂತ ಬಿಡ್ಬೋದಿತ್ತು. ನನಗೆ ಅಜ್ಜ ಅವರು ಮಾತು ಕೊಟ್ಟಿದ್ದು ನಿಜ, ಅಕ್ಷರಶಃ ನಿಜ. ನಾನೇ ನಿಂತು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ತೀನಿ, ನನ್ನ ಲಾಸ್ಟ್ ಚುನಾವಣೆ ಇದು, ಮತ್ತೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದರು. ನಾನೇ ಗೆಲ್ಲಿಸ್ಕೊಂಡು ಬರ್ತೀನಿ ಮುಸ್ಲಿಮ್ರಿಗೆ ಟಿಕೆಟ್ ಕೊಟ್ಟು ಅಂತ ಕೂಡ ನನಗೇ ಮಾತು ಕೊಟ್ಟಿದ್ದು ನಿಜ. ಆಗಲಿಲ್ಲ, ತೀರ್ಕೊಂಡ್ರೆ ಅವ್ರ ಫ್ಯಾಮಿಲಿ ಅನ್ನೋ ರೀತಿಯಲ್ಲಿ ಪಕ್ಷ ನಿರ್ಧಾರ ಮಾಡಿದೆ. ಹಾಗಾಗಿ ನಾವು ಎಲ್ಲ ಒಪ್ಕೊಂಡಿದ್ದೀವಿ. 28ಕ್ಕೆ ಮುಸಲ್ಮಾನರಿಗೆ ದಾವಣಗೆರೆ ಟಿಕೆಟ್ ಅಂತ ಮಲ್ಲಿಕಾರ್ಜುನ್ ಅವರ ಎದುರು, SS ಮಲ್ಲಿಕಾರ್ಜುನ್ ಶಾಮ್ನೂರು ಫ್ಯಾಮಿಲಿ ಎದುರೇ ನಿರ್ಧಾರವಾಗಿದೆ. ಪಕ್ಷದ ನಾಯಕರ ಎದುರು, ಹೈಕಮಾಂಡ್ ಎದುರು ನಿರ್ಧಾರವಾಗಿದೆ. ಸೊ ಆ ಒಂದು ನಂಬಿಕೆಯಲ್ಲಿದ್ದೀನಿ ನಾನು. ಹೈಕಮಾಂಡ್ ನಿರ್ಧಾರ ಯಾವ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಹೇಳೋಕ್ಕಾಗಲ್ಲ. ಚಾಮರಾಜಪೇಟೆಯಲ್ಲಿ ನನ್ನನ್ನು ಕಿತ್ತು ಇನ್ನೊಬ್ರಿಗೂ ಕೊಡ್ಬೋದು ಬೇಕಾದರೆ, ಹಾಗೇನೆ ಏನು ಬೇಕಾದರೂ ಆಗಬಹುದು. ಆದರೆ ಈಗಂತೂ ಮಾತು ಕೊಟ್ಟಿದ್ದಾರೆ ಅನ್ನುವ ಮೂಲಕ ನೇರವಾಗಿ ಹೈಕಮಾಂಡ್ಗೆ ಕಂಡೀಷನ್ ಹಾಕಿದ್ದೀನಿ ಅಂತ ಹೇಳೋಕ್ಕಾಗಲ್ವಲ್ಲ ಹೊರಗಡೆ. ಬಟ್ ಇಂಟರ್ನಲ್ಲಿ ಮಾತಾಗಿದೆ, ಮಲ್ಲಿಕಾರ್ಜುನ್ ಅವರೇ ಒಪ್ಕೊಂಡಿದ್ದಾರೆ ಅನ್ನುವ ಮೂಲಕ ಸಮರ್ಥ್ಗೆ ಮತ್ತೊಂದು ಚಾನ್ಸ್ ಇಲ್ಲ. ಈಗ ಗೆದ್ದರೂ ಕೂಡ ದಾವಣಗೆರೆ ದಕ್ಷಿಣದ ಕಡೆ ಅಂತೂ ಅವ್ರ ಮುಖ ಹಾಕೋ ಹಾಗಿಲ್ಲ ಅನ್ನೋದನ್ನು ಖಚಿತಪಡಿಸಿದ ಜಮೀರ್ ಅಹಮದ್ ಖಾನ್ ಎಂಟ್ರಿಯಲ್ಲೇ ಶಾಕ್ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಆ್ಯಂಡ್ ಫ್ಯಾಮಿಲಿಗೆ, ಶಾಮ್ನೂರು ಕುಟುಂಬಕ್ಕೆ. ಇದು ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ನಾನು ಇಲ್ಲಿಂದ ದಾವಣಗೆರೆಗೆ ಹೋಗ್ತಾ ಇದ್ದೀನಿ, ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಪ್ರಚಾರಕ್ಕೋಸ್ಕರ. ಕ್ಯಾಲಿಕೇಟಿಂದ ಬಂದಿದ್ದೀನಿ, ದಾವಣಗೆರೆ ಪ್ರಚಾರಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಮಾಧ್ಯಮದವ್ರಿಗೆ ಅಲ್ಲೇ ಕರೆದಿದ್ದೀನಿ 1:30 ಗಂಟೆಗೆ ದಾವಣಗೆರೆಯಲ್ಲಿ. ಡೀಟೇಲ್ ಆಗಿ ದಾವಣಗೆರೆಯಲ್ಲಿ ಮಾತಾಡ್ತೀನಿ. ಇಲ್ಲ ಬರೀ ಇದು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಇಲ್ಲ, ಇದು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಯಾವಾಗ ಬಂದ್ರು ಹಿಂಗೆ ತಾನೆ ನಂದು? ಇಲ್ಲ, ನಾನು ಎಷ್ಟು ಸತಿ ಹುಬ್ಳಿಗೆ ಬಂದಿದ್ದೀನಿ, ತಾವು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಯಾವಾಗ ಬಂದರೂ ನನ್ನ ಅಭಿಮಾನಿಗಳು ಬರುತ್ತೆ.
ದಾವಣಗೆರೆಯಲ್ಲಿ ಡೀಟೇಲ್ ಆಗಿ ಮಾತಾಡ್ತೀನಿ. 1.5 ಗಂಟೆಗೆ ಪ್ರೆಸ್ ಮೀಟ್ ಕರೆದಿದ್ದೀನಿ. ಆ ಥರ ಇದ್ರೆ ಏನಿಗೆ ಬರ್ತಾ ಇದ್ದೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ ಅಲ್ಲಿ. ಈಗ ನಾನು ಇಲ್ಲಿಂದ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಪ್ರಚಾರಕ್ಕೋಸ್ಕರ. ಕ್ಯಾಲಿಕೇಟಿಂದ ಬಂದಿದ್ದೀನಿ, ದಾವಣಗೆರೆ ಪ್ರಚಾರಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಮಾಧ್ಯಮದವ್ರಿಗೆ ಅಲ್ಲೇ ಕರೆದಿದ್ದೀನಿ 1.5 ಗಂಟೆಗೆ ದಾವಣಗೆರೆಯಲ್ಲಿ. ಡೀಟೇಲ್ ಆಗಿ ದಾವಣಗೆರೆಯಲ್ಲಿ ಮಾತಾಡ್ತೀನಿ. ಇಲ್ಲ ಇದು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಇಲ್ಲ, ಇದು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಯಾವಾಗ ಬಂದ್ರು ಹಿಂಗೆ ತಾನೆ ನಂದು. ಇಲ್ಲ, ನಾನು ಎಷ್ಟು ಸತಿ ಹುಬ್ಳಿಗೆ ಬಂದಿದ್ದೀನಿ. ತಾವು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಯಾವಾಗ ಬಂದರೂ ನನ್ನ ಅಭಿಮಾನಿಗಳು ಬರುತ್ತೆ. ಆಯ್ತು, ದಾವಣಗೆರೆಯಲ್ಲಿ ಡೀಟೇಲ್ ಆಗಿ ಮಾತಾಡ್ತೀನಿ. 1.5 ಗಂಟೆಗೆ ಪ್ರೆಸ್ ಮೀಟ್ ಕರೆದಿದ್ದೀನಿ. ಆ ಥರ ಇದ್ರೆ ಏನಿಗೆ ಬರ್ತಾ ಇದ್ದೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ಆಮೇಲೆ ಸುಜ್ಜವಾಲು ಎಲ್ಲ ಮುಖಂಡರು ಇದ್ದರು. ನಾವೆಲ್ಲ ಸೇರಿ ಮಾತಾಡಿ ಕೊಡಬೇಕಂತ ತೀರ್ಮಾನ ಮಾಡಿದಾದ್ಮೇಲೆ ಅಟ್ಲೀಸ್ಟ್ ನಮಗೆ 28 ನಾವು ಕನ್ಸಿಡರ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ನಾವು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಮುಂದೆ ಇನ್ ಪ್ರೆಸೆಂಟ್ ಆಫ್ ಮಲ್ಲಿಕಾರ್ಜುನ ಮುಂದೆ ಆಯಿತು ನೋಡುವ 28ಗೆ ನೋಡುವ ಅಂತ ಹೇಳಿದ್ದಾರೆ. ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ 28ಗೆ. ಮತ್ತೆ SDPI ಕಾಂಗ್ರೆಸ್ ಬಿಟ್ಟು ಬೇರೆ ಮುಸಲ್ಮಾನರು ಸ್ಪರ್ಧೆ ಮಾಡಿದ್ದಾರಲ್ಲ, 13 ಜನ ಏನೋ ಇದ್ದಾರೆ ಅಖಾಡದಲ್ಲಿ. ಅವರು ನಮಗೆ ಜಮೀರ್ ಅವರದ್ದೇ ಬೆಂಬಲ ಇದೆ ಅಂತ ಹೇಳ್ತಿದ್ದಾರೆ ಓಪನ್ ಆಗಿ. ಆ ಥರ ನಾನೇನು ಹೇಳಿಲ್ವಲ್ಲ, ಅವ್ರು ಹೇಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗತ್ತೆ ಅಂತ ಜಮೀರ್ ಅವ್ರು ಹೇಳ್ತಿದ್ದಾರೆ. ಆದರೆ SDPI ಕ್ಯಾಂಡಿಡೇಟ್ ಹೇಳ್ತಿರೋದು ಜಮೀರ್ ಬೆಂಬಲಿಗರೇ ಖುದ್ದು ನಮಗೆ ಬೆನ್ನಿಗೆ ನಿಂತಿದ್ದಾರೆ ಅಂತ. ಅದು ಈಗ ತೀರಾ ಕುತೂಹಲ ಇದೆ. ಜಮೀರ್ ಅವರು ಬಂದಿದ್ದಾರೆ, ಬಂದು ಸುಮ್ಮನೆ ಪ್ರಚಾರಕ್ಕೆ ಇಳಿತಿಲ್ಲ, ಅವರು ಶಾಕ್ ಕೊಟ್ಟಿದ್ದಾರೆ. ಕೌಂಟರ್ ಕೊಟ್ಟೇ ತನ್ನ ಡಿಮ್ಯಾಂಡ್ ಏನು, ತನಗೆ ಈ ಜನಪ್ರಿಯತೆಗೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಿಕೊಂಡೆ, ತನಗೆಂಥ ಜನಪ್ರಿಯತೆ ಇದೆ ಸಮುದಾಯದಲ್ಲಿ, ನನ್ನನ್ನು ಬಿಟ್ಟರೆ ಇಲ್ಲ ಅನ್ನೋ ಮೆಸೇಜ್ ಕೊಟ್ಟುಕೊಂಡೇ ಬಿಸಿ ಮುಟ್ಟಿಸ್ಕೊಂಡೇ ಅಖಾಡಕ್ಕೆ ಇಳಿದಿದ್ದಾರೆ. ಅಷ್ಟೇ ಅಲ್ಲ, ಅವರ ಆಪ್ತರು ಯಾರಿಗೆ ಬೇಕಾದರೂ ಸಪೋರ್ಟ್ ಮಾಡಬಹುದಾ ಅನ್ನೋ ವಿಚಾರ ಈಗ ಜಮೀರ್ ಅವರ ಕ್ಯಾಂಪ್ ಅಂದರೆ ಅವ್ರ ಬೆನ್ನಿಗೆ ನಿಂತಿರೋರು ಯಾರಿಗೆ ಬೇಕಾದರೂ ಓಟ್ ಹಾಕಬಹುದಾ ಅನ್ನೋ ವಿಷಯವು ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಿದೆ. ಅಲ್ಲಿ ಅಬ್ದುಲ್ ಜಬ್ಬಾರ್ ಅವ್ರ ಹೆಸರೇ ಅಲ್ವಾ ಫಸ್ಟ್ ಕೇಳಿ ಬಂದಿದ್ದು, ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ. ಅವರು ಸಿಡ್ತಿದ್ದಾರೆ, ನನಗೆ ಯಾರು ಕರೆದಿಲ್ಲ, ನಂಗೆ ಜ್ವರ ಬಂದಿತ್ತು, ಮಗದೊಂದು ಅದಕ್ಕೆ ಹೋಗಿಲ್ಲ ಅನ್ನೋ ಮೂಲಕ ಮುನಸ್ಸು ಹೊರಹಾಕಿದ್ದಾರೆ. ಪಕ್ಷ ಪ್ರಚಾರಕ್ಕೆ ಕರಿಬೇಕಾ ಅವ್ರಿಗೆ ಅಂತ ಸಲೀಂ ಅವ್ರು ತಿರುಗೇಟ್ ಕೊಟ್ಟಿದ್ದಾರೆ. ಏನೇ ತಿರುಗೇಟ್ ತಿರುಗಿಸ್ಕೊಡ್ಬಹುದು, ಆದರೆ ಒಳ ಏಟು ಬೀಳುವ ಸಮುದಾಯ ತಿರುಗಿ ಬೀಳುವಂಥ ಲಕ್ಷಣ ಜಮೀರ್ ಅವರು ಬಂದ ಮೇಲೂ ಗೋಚರಿಸ್ತಿರೋದಿದೆಯಲ್ಲ, ಅದು ಜಮೀರ್ ತನ್ನನ್ನು ಕಡೆಗಣಿಸಿದ್ರೆ ಏನಾಗುತ್ತೆ ಅಂತ ಪಾಠ ಕಲಿಸೋದಕ್ಕೆ ಸೀಕ್ರೆಟ್ ಆಗೇನೆ ಸಂದೇಶ ರವಾನಿಸಿದ್ರಾ ಅನ್ನೋ ಸುತ್ತ ಚರ್ಚೆಯಂತೂ ಜೀವಂತ ಇದೆ ಈ ಕ್ಷಣಕ್ಕೂ ಕೂಡ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.